ಸೊ ಅವ್ರು ರಿಯಾಕ್ಟ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ ಆಗುತ್ತೆ. ಅವ್ರು ರಿಯಾಕ್ಟ್ ಮಾಡಬೇಕು ಈ ವಿಷಯದಲ್ಲಿ. ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ದರ್ಶನ್ ಅವರು ರಿಯಾಕ್ಟ್ ಮಾಡಬೇಕು. ಅದೇ ಅವ್ರ ಮಕ್ಕಳು ವಿಷಯ ಹೆಣ್ಮಕ್ಳು ಅವ್ರ ಮನೆ ಹೆಣ್ಮಕ್ಳು ಈಗ ಪಿತ್ರಗೌಡ ಎಕ್ಸಾಂಪಲ್ ನೋಡೋಣ. ಅವ್ರಿಗೇನೋ ಮೆಸೇಜ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಕೊಳೆ ಮಾಡಕ್ ಹೋದ್ರು. ಈಗ ಅವ್ರು ನಾವೆಲ್ಲ ಹೆಣ್ಮಕ್ಳಲ್ವಾ, ರಮ್ಯ ಅವ್ರ ಹೆಣ್ಮಕ್ಳಲ್ವಾ? ಎಷ್ಟು ಜನ ಇದ್ದಾರೆ ಹೆಣ್ಮಕ್ಳು, ಒಬ್ರಿರೋದಲ್ಲ ಇದು, ಎಲ್ಲಾ ಹೆಣ್ಮಗೂ ಮಾಡ್ತಿದ್ದಾರೆ, ಒಬ್ರಿಗೆ ಅಲ್ಲ ಇದು. ಅವ್ರ ಮನೆ ಹೆಣ್ಮಕ್ಳಾದ್ರೆ ನಮ್ಮ ಮನೆ ಹೆಣ್ಮಕ್ಳಾದ್ರೆ ಹೆಣ್ಮಕ್ಳು ಅಲ್ವಾ? ರಿಯಾಕ್ಟ್ ಮಾಡಲೇಬೇಕು. ದರ್ಶನ್ ಅವರು ಈ ರೀತಿ ಸುಮ್ಮನೆ ಇರೋದು ರಿಯಾಕ್ಟ್ ಮಾಡಲೇಬೇಕು. ಅವರು ಮೇ ಬಿ ಅವ್ರ ವಿಡಿಯೋ ನೋಡ್ತಿರ್ಬೋದೇನೋ, ನಾನು ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ದರ್ಶನ್ ಅವ್ರು ಎಲ್ಲಿದ್ರು ಏನಾದರೂ ಒಂದು ಸಂದೇಶ ಆಗಲಿ, ಟ್ವೀಟ್ ಏನಾದರೂ ಒಂದು ಸಂದೇಶ ಕೊಟ್ಟರೆ ಇವ್ರ ಫ್ಯಾನ್ಸ್ಗಳಿಗೆ ಸ್ವಲ್ಪ ಏನು ಹೇಳ್ತಾರೆ, ಏನೋ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ತುಂಬ ಜನ ಕಮೆಂಟ್ ಮಾಡ್ತಿರೋದೇನಂದ್ರೆ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನ ತುಂಬ ನೋಡಿದೆ. ಅಂದರೆ ದರ್ಶನ್ ಫ್ಯಾನ್ಸ್ಗಳೇ ದರ್ಶನ್ ಅವ್ರನ್ನ ಅಂದರೆ ಅವರಿಗೆ ಒಂದು ಕೆಟ್ಟ ಹೆಸರು ತರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕಮೆಂಟ್ಗಳು ಮಾಡೋದಾಗಿರ್ಬೋದು, ಫ್ಯಾನ್ಸ್ ವಾರ್ಗಳನ್ನ ಮಾಡೋದಾಗಿರ್ಬೋದು, ಸಾಕಷ್ಟು ಈ ಥರ ಮಾಡಿ ದರ್ಶನ್ ಅವ್ರಿಗೆ ಒಂದು ಕಪ್ಪು ಮಸಿ ಬೆಳೀತಿದ್ದಾರೆ ಅಂತ ಎಲ್ಲರೂ ಫೀಲ್ ಮಾಡ್ತಿದ್ದಾರೆ, ಎಲ್ಲರೂ ಪೋಸ್ಟ್ ಆಗ್ತಿದ್ದಾರೆ ಸಾಕಷ್ಟು ಜನ. ಸೊ ನಿಮಗೂ ಅದೇ ಥರ ಅನಿಸುತ್ತಾ? ಮೇ ಬಿ ನನಗೂ ಹಂಗೆ ಅನಿಸುತ್ತೆ. ಅವ್ರ ಹೆಸರಲ್ಲಿ ಕೂಡ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡೋರು ಇದ್ದಾರೆ, ಹಂಗಂತಲ್ಲ ಇಲ್ಲ, ಇದ್ದಾರೆ, ಅವರಿದ್ದಾರೆ. ಬಟ್ ಈ ವಿಷಯದಲ್ಲಿ ನೋಡಬೇಕು, ಆ ಥರದವರು ಇದ್ದಾರೆ, ನೋಡ್ಬೇಕು. ಅದೇ ಈ ಥರ ಕಮೆಂಟ್ಗಳು ಹಾಕೋದ್ರಿಂದ ದರ್ಶನ್ ಸರ್ಗೆ ಕೆಟ್ಟ ಹೆಸರು ಬರ್ತಿದೆ. ಹೌದು, ದರ್ಶನ್ ಅವ್ರಿಗೇನೆ ಈ ತರ ಕೆಟ್ಟ ಹೆಸರು ಬರ್ತಿರೋ. ಇವಾಗ ಅವ್ರು ಒಂದು ಟ್ವೀಟ್ ಅದೇ ಹೇಳ್ತಾ ಇದೀನಿ, ಅವ್ರೊಂದು ಏನಾದ್ರು ಒಂದು ಸಂದೇಶ ಕೊಟ್ರೆ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಸೊ ದರ್ಶನ್ ಅವ್ರಿಗೆ ನಾನು ಕೇಳ್ಕೊಳೋದು ಇಷ್ಟ, ಅದೇ ಅವ್ರ ಒಂದು ಟ್ವೀಟ್ ಮುಖಾಂತರ ಒಂದು ಸಂದೇಶ ಕೊಡ್ಬೇಕು. ಇಷ್ಟೇ ಇದೆ ಅಂದ್ರೆ ಅವ್ರು ಸುಮ್ಮನೆ ಇರಬಾರ್ದು. ಸೊ ಅಲ್ಲಿ ನೀವು ಲೈಕ್ ಪ್ರಮೋ ಥರನೇ ಮಾತಾಡಿದ್ರಿ, ಅಂದ್ರೆ ವಿಗು ಆ ಥರ ಮತ್ತೆ ಬೇರೆ ಎಲ್ಲ ವರ್ಡ್ಸ್ ಯೂಸ್ ಮಾಡಿದ್ರಿ. ಸೊ ಯಾಕೆ ಅಷ್ಟು ಕೋಪ ಬಂದಿತ್ತು ನಿಮ್ಗೆ ಸಮಯದಲ್ಲಿ ಅಂತಂದ್ರೆ ನಾನು ಆ ಥರ ಪ್ರೊವೋಕ್ ಮಾಡಿದ್ರು. ಯಾವ ಥರ ಪ್ರೊವೋಕ್ ಮಾಡಿದ್ರು ನೀವು ನೋಡ್ಬೋದು. ನಾನು ಪೋಸ್ಟ್ ಕೂಡ ಅವ್ರು ಎಲ್ಲ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪನಾದ್ರೂ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಏನಕ್ಕೆ ನಾನು ಆ ಥರ ಮಾತಾಡಿದೆ ಅಂದರೆ, ನನ್ನ ಆ ಥರ ಪ್ರೊವೋಕ್ ಮಾಡಿದ್ದಾರೆ, ತುಂಬ ಪ್ರೊವೋಕ್ ಮಾಡಿ ನನ್ನ ಯಾವ ರೇಂಜಲ್ಲಿ ತಂದಿದ್ದಾರೆ ಅಂತಂದರೆ, ನನಗೆ ಈ ದರ್ಶನ್ ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋ ರೇಂಜ್ಗೆ ತಂದಿಟ್ರು. ಸೊ ಆ ನಿಟ್ಟಿನಲ್ಲಿ ನಂಗೆ ಬೇಜಾರಾಗಿದೆ, ಬೇಸರ ಆಗಿರೋದಕ್ಕೆ ನಾನು ಅದನ್ನು ಹೊರ ಹಾಕಿದ್ದೀನಿ. ಇವತ್ತು ಅವ್ರಿಗೆ ಹೇಳಬೇಕು ಇಂಥ ಇಂಟೆನ್ಷನಿಂದ ಹಾಕಿದ್ದಲ್ಲ. ಸೊ ಆ ವಿಷಯದಲ್ಲಿ ನಾನು ಏನಾದ್ರು ತಪ್ಪಿದ್ರೆ ನಾನು ಸಾರಿ ಕೇಳ್ತೀನಿ. ಆ ವಿಷಯ ಅದು ಒಂದೇ ವಿಷಯಕ್ಕೆ ದರ್ಶನ್ ಅವ್ರಿಗೆ ನಾನು ಆ ಥರ ಹೇಳಿದ್ದು, ಅದೊಂದೇ ವಿಷಯ ನಾನು ಸಾರಿ ಕೇಳ್ತೀನಿ. ನನ್ನ ಮಗನಿಗೂ ಆಗಲಿ ಯಾವಳಿಗೂ ನಾನು ಎದುರೋಳಲ್ಲ, ಯಾರಿಗೂ ನಾನು ಸಾರಿ ಕೇಳೋದು ಅವಶ್ಯಕತೆನೂ ಇಲ್ಲ. ಜಸ್ಟ್ ಆ ದರ್ಶನ್ ಅವ್ರಿಗೆ ಆ ಒಂದು ವರ್ಡ್ ನನ್ನಿಂದ ತಪ್ಪಾಗಿರ್ಬೋದು, ಮೇ ಬಿ ಓಕೆ, ಅದು ನನ್ನ ಆ ಥರ ಪ್ರೊವೋಕ್ ಮಾಡಿ ನನ್ನ ಆ ಸ್ಥಿತಿಗೆ ತಂದು ಇಟ್ಬಿಟ್ರು. ಅಷ್ಟು ನನ್ನ ತಾಯಿ ಬಗ್ಗೆ ಕೂಡ ಮಾತಾಡೋದು. ಸೊ ಆ ನಿಟ್ಟಿನಲ್ಲಿ ನಾನು ಮಾತಾಡಿರೋ ಅಂಥದ್ದು ವಿಡಿಯೋ ಅದು. ಸೊ ಆ ನಿಟ್ಟಿನಲ್ಲಿ ಓಕೆ, ನಾನು ಅದು ದರ್ಶನ್ ಅವ್ರಿಗೆ ಸಾರಿ ಕೇಳ್ತೀನಿ. ಅದು ದೊಡ್ಡವರು, ಅವ್ರದ್ದೇ ಆದಂಥ ಒಂದು ಲೆವೆಲ್ ಇದೆ. ಸೊ ಆ ಲೆವೆಲ್ ನಾನು ಮಾತಾಡಬಾರ್ದಿತ್ತು. ಓಕೆ, ಆ ನಿಟ್ಟಿನಲ್ಲಿ ಮಾತ್ರ ನಾನು ಹೇಳ್ತಿತ್ತು. ಅವ್ರ ಫ್ಯಾನ್ಸ್ ಯಾವ ರೀತಿ ಕ್ಷಮೆ ಕೇಳಲ್ಲ, ಇನ್ನೂ ಹೋಗ್ತಾನೆ ಇರ್ತೀನಿ, ಟಕ್ಕರ್ ಕೊಡ್ತಾನೆ ಇರ್ತೀನಿ. ಅವ್ರು ಸುಮ್ಮನೆ ಆಗೋವರೆಗೂ ನಾನು ಬಿಡೋ ಮಗಳೇ ಅಲ್ಲ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಅವರು ನಾನು ದರ್ಶನ್ ಅವ್ರಿಗೆ ಏನೋ ಒಂದು ಪದ ಯೂಸ್ ಮಾಡಿದೆ, ಅದಕ್ಕೋಸ್ಕರ ಬೇಕಿದ್ರೆ ಸಾರಿ ಕೇಳ್ತೀನಿ, ಆದರೆ ಅವ್ರ ಫ್ಯಾನ್ಸ್ಗೆ ಯಾವುದೇ ರೀತಿ ನಾನು ಸಾರಿ ಕೇಳಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಅವರೆಷ್ಟು ನೀಟಾಗಿ ಲೈಕ್ ಸಾರಿ ಅಂತ ಅವರು ಹೇಳಿದ್ರು. ಸೊ ಇಲ್ಲಿಗೆ ಇದನ್ನ ಬಿಟ್ಬಿಡೋದು ಒಳ್ಳೇದಂತ ಅನ್ಸುತ್ತೆ. ದರ್ಶನ್ ಫ್ಯಾನ್ಸ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ಗಳಿಂದ ಅವ್ರನ್ನ ನಿನ್ಸೋದಾಗಿರ್ಬೋದು ಎಲ್ಲ ಈಗಲೇ ಬಿಟ್ಟರೆ ಎಲ್ಲರಿಗೂ ಒಳ್ಳೇದು ಅಂತ ಅನ್ಸುತ್ತೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.